ಗುರುಜಿ, ತೀರ್ಥಯಾತ್ರೆ ಎಲ್ಲರೂ ಕೂಡ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ. ಸೊ ದೇವರ ದರ್ಶನವನ್ನು ಪಡೆದುಕೊಳ್ತಾ ಇರ್ತಾರೆ. ಅಂದರೆ ತೀರ್ಥಯಾತ್ರೆಗಿರುವಂತಹ ಮಹತ್ವ ಏನು, ಅದರಿಂದ ನಮಗೇನು ಫಲ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡಿ. ತೀರ್ಥಯಾತ್ರೆಗಳು ಅಂತಂದರೆ ದೇವರು, ದಿಂಡ್ರು, ಪೂಜೆ, ಪುನಸ್ಕಾರ, ನಮ್ಮ ಆತ್ಮ ಅವಲೋಕನ ಅನ್ನುವಂಥದ್ರನ್ನು. ಅಂದರೆ ನಾವು ಏನಕ್ಕೆ ಈ ಜನ್ಮವನ್ನು ಎತ್ಕೊಂಡು ಬಂದಿದ್ದೀವಿ, ಅದರ ಸಾಕ್ಷಾತ್ಕಾರ ಅನ್ನುವಂಥದ್ದು ಹೇಗೆ ಪಡೆದುಕೊಳ್ಳಬೇಕು ಮತ್ತು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸಂಪೂರ್ಣವಾಗಿ ನೀಗಿಸ್ತಾ ಮೋಕ್ಷ ದಾರಿಯನ್ನು ಹೇಗೆ ತಲುಪಬೇಕು ಅನ್ನುವುದರ ಮೂಲವೇ ನಮ್ಮ ತೀರ್ಥಕ್ಷೇತ್ರಗಳು ಮತ್ತು ದೇವಸ್ಥಾನಗಳು, ನದಿ ಸ್ಥಾನಗಳು. ಹೇಗೆ ನಾವು ಅಲ್ಲಿ ಪರಿಶುದ್ಧತೆಯನ್ನು ನಮ್ಮನ್ನು ನಾವು ಅರಿತುಕೊಳ್ಳುವುದಕ್ಕೋಸ್ಕರ ನಾವು ತೀರ್ಥಯಾತ್ರೆಗಳನ್ನು ಪ್ರಯಾಣ ಮಾಡಬೇಕಾಗುತ್ತದೆ. ತೀರ್ಥಯಾತ್ರೆಗಳಲ್ಲಿ ವಿಶೇಷವಾಗಿ ಮನೆ ಕುಟುಂಬದ ಕೌಟುಂಬಿಕ ಜೀವನವನ್ನು ಹೇಗೆ ನಿಭಾಯಿಸಬೇಕು, ವ್ಯಾವಹಾರಿಕ ಜೀವನವನ್ನು ಹೇಗೆ ನಿಭಾಯಿಸಬೇಕು ಮತ್ತು ಆಧ್ಯಾತ್ಮಿಕದಲ್ಲಿ ಸಂಪೂರ್ಣವಾಗಿ ಭಗವಂತನ ಸನ್ನಿಧಾನವನ್ನು ತಲುಪಬೇಕಾದ್ರೆ ಹೇಗೆ ನಾವು ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು ಅನ್ನೋದರ ಮೂಲ ಉದ್ದೇಶಕ್ಕೋಸ್ಕರನೇ ತೀರ್ಥಯಾತ್ರೆಗಳಿಗೆ ನಾವು ಪ್ರಯಾಣ ಮಾಡಬೇಕಾಗುತ್ತದೆ. ಮತ್ತು ಜನ್ಮಾಂತರಗಳಿಂದನೂ ಕೂಡ ಪಡ್ಕೊಂಡು ಬಂದಂತಹ ಕರ್ಮಫಲ ಅನ್ನುವಂಥದ್ದು ಏನಿದೆಯೋ ಆ ಕರ್ಮಫಲವನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮೋಕ್ಷವನ್ನು ದಕ್ಕಿಸ್ಕೊಳ್ಳುವುದಕ್ಕೋಸ್ಕರನೂ ಕೂಡ ತೀರ್ಥಯಾತ್ರೆಗಳಿಗೆ ನಾವು ಪ್ರಯಾಣ ಅನ್ನುವಂಥದ್ದು ಮಾಡಬೇಕು. ಶಕ್ತಾನುಸಾರ ಕೆಲವರು ಏನು ಮಾಡ್ತಾರೆ, ಉಳ್ಳವರು ಶಿವಾಲಯ ಮಾಡುವವರು ನಾ ಏನ ಮಾಡಲಿ ಬಡವನೀಯ ಅನ್ನುವ ಹಾಗೆ ಉಳ್ಳವರು ದೇವರು, ದಿಂಡ್ರು, ಪೂಜೆ, ಪುನಸ್ಕಾರಗಳು, ಹವನಗಳು, ಹೋಮಗಳು ಅನ್ನುವಂಥದ್ದು ಮಾಡ್ತಾರೆ. ಇಲ್ಲದೇ ಇರೋರು ಏನು ಮಾಡಬೇಕು, ಇರುವಂತಹ ಜಾಗದಲ್ಲೇ ಪ್ರತಿಯೊಂದು ಸ್ಥಳವನ್ನು ಕೂಡ ನೆನೆಸಿ ಪ್ರಾರ್ಥನೆ ಮಾಡಿಕೊಂಡು ತನ್ನಲ್ಲಿರುವಂತಹ ನರನಾಡಿಗಳನ್ನು ಪ್ರತಿಯೊಂದನ್ನು ಕೂಡ ತನ್ನ ಹಿಡಿತದಲ್ಲಿಟ್ಕೊಂಡು ಜ್ಞಾನೇಂದ್ರಿಯಗಳನ್ನು ಮತ್ತು ಜ್ಞಾನದ ರೂಪದಿಂದ ಆಧ್ಯಾತ್ಮಿಕವನ್ನು, ಭಗವಂತನ ಸನ್ನಿಧಾನವನ್ನು, ತೀರ್ಥಕ್ಷೇತ್ರಗಳ ಸ್ಥಳವನ್ನು ಕೂಡ ಕುಂತಲ್ಲೇ ತಲುಪುವಂತಹ ಮಾರ್ಗ ಬೇರೆ ವಿದ್ಯೆ. ಅದನ್ನು ಕೂಡ ಮಾಡಬಹುದು. ಮುಖ್ಯವಾಗಿ ತೀರ್ಥಕ್ಷೇತ್ರಗಳನ್ನು ಯಾಕೆ ನಾವು ಮಾಡಲೇಬೇಕು, ಹೋಗಲೇಬೇಕು ಅನ್ನುವಂಥದ್ರಿಂದ ನಮ್ಮ ಹಿಂದೂ ಪುರಾಣಗಳಲ್ಲಿ ಸನಾತನ ಧರ್ಮದಿಂದ ಬಂದಂತಹ ಜನ್ಮಾಂತರಗಳಿಂದನೂ ಕೂಡ ದೇವತೆಗಳೇ ನಡೆದು ಬಂದಂತಹ ನಮ್ಮ ಪುಣ್ಯಭೂಮಿ. ನಮ್ಮ ಪುಣ್ಯಭೂಮಿನಲ್ಲಿ ಎಲ್ಲ ಥರದ ಪಂಗಡಗಳು, ಎಲ್ಲ ಥರದ ದೇವತೆಗಳಿಗೂ ಸಂಬಂಧಿಸಿದಂತಹ ನಮ್ಮ ಪುಣ್ಯಕ್ಷೇತ್ರಗಳಲ್ಲಿ ನದಿ ಸ್ಥಾನದಲ್ಲಿ ಮತ್ತು ಅಲ್ಲಿನ ಪದ್ಧತಿಗಳ ಪ್ರಕಾರವಾಗಿ ಮಾಡಲೇಬೇಕಾದಂತಹ ಒಂದು ನಿಯಮಗಳನ್ನು ಪಾಲಿಸಿದಾಗ ನಾವು ಆದಷ್ಟು ಬೇಗ ನಾವು ಮೋಕ್ಷವನ್ನು ತಲುಪುವುದಕ್ಕೆ ಮತ್ತು ನಮ್ಮ ಕುಟುಂಬದ ವೈಫಲ್ಯಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಅಂತ ತಿಳ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.